ನೂಕ್ಬೇಡ್ರಯ್ಯ. ನೂಕ್ಬೇಡ್ರು. ನಮಸ್ತೆ ಎಲ್ಲರಿಗೂ. ನಾನಿವಾಗ ಕೋಡಿಹಳ್ಳಿ ಶ್ರೀ ರೇಣುಕಾ ಪರಮೇಶ್ವರಿ ಅಮ್ಮನವರ ಜಾತ್ರೆಗೆ ಬಂದಿದ್ದೀನಿ. ಇದು ಬಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕೋಡಿಹಳ್ಳಿ ಅಂತ ಊರು. ಅಲ್ಲಿ ರೇಣುಕಾ ಪರಮೇಶ್ವರಿ ನೆಲೆಸಿ ಸಾಕಷ್ಟು ಜನ ಭಕ್ತ ಸಾಗರನ್ನು ಹೊಂದಿದ್ದಾರೆ. ಆ ದೇವರಿನ ಒಂದು ಜಾತ್ರೆ ನಡೀತಾ ಇದೆ. ಇದು ಬನ್ನಿ ತೋರಿಸ್ತೀನಿ ಜಾತ್ರೆಯಲ್ಲಿ ಏನೇನಿದೆ ವಿಶೇಷತೆ. ಈಗ ನಾವೇನು ನೋಡ್ತಾ ಇದ್ದೀವಿ, ಇದು ಬಂದು ಕೋಡಿಹಳ್ಳಿ ಗ್ರಾಮದ ಒಂದು ತೇರ್ ಬೀದಿನೇ. ಇದು ಇಲ್ಲೇ ನಮ್ಮ ಜಾತ್ರೆ ಎಲ್ಲ ಕಾರ್ಯಕ್ರಮಗಳು ನಡೆಯೋದು. ಮತ್ತು ಜಾತ್ರೆನೂ ಕೂಡ ಇಲ್ಲೇ ಇದೇ ರಸ್ತೆಯ ಉದ್ದಗಲಕ್ಕೂ ಜಾತ್ರೆ ಸೇರುತ್ತೆ. ಈಗ ನಮಗೆ ಯಾವುದೇ ಆಗಲಿ ಒಂದು ಪಾರಂಪರಿಕವಾಗಿ ಒಂದು ಜಾತ್ರೆ ನಡ್ಕೊಂಬರುತ್ತೆ ಆ ಊರಲ್ಲಿ ಅನ್ನೋದಕ್ಕೆ ಈ ಥರ ದೊಡ್ಡ ದೊಡ್ಡ ರಸ್ತೆ ಇರುತ್ತೆ. ಇದೇ ಸಾಕ್ಷಿ. ಸಾಮಾನ್ಯವಾಗಿ ನೀವು ಎಷ್ಟೇ ದೊಡ್ಡ ಗ್ರಾಮ ಆದರೂ ಕೂಡ ಭಾಳ ರಸ್ತೆಗಳು ಕಿರಿದಾಗಿರ್ತವೆ. ಈ ಜಾತ್ರೆ ಮತ್ತು ಪ್ರಮುಖವಾದ ದೇವಸ್ಥಾನ ಇರುವಂಥ ಒಂದು ಊರುಗಳಲ್ಲಿ ತೇರು ಬೀದಿ ಇಷ್ಟು ದೊಡ್ಡದಾಗಿರುತ್ತೆ. ಯಾಕಂದರೆ ತೇರು ಇಳಿಯೋದಕ್ಕೆ ಮತ್ತು ಜಾತ್ರೆ ಕಳೆಯೋದಕ್ಕೆ ಎಲ್ಲದಕ್ಕಷ್ಟೇ. ನೀವು ಯಾವ್ದಾನ ಊರು ನೋಡಿ, ಯಾವ್ದಾನ ಒಂದು ಪ್ರಮುಖವಾದ ದೇವಸ್ಥಾನ ಇರುವಂಥ ಊರಲ್ಲಿ ರಸ್ತೆ ಭಾಳ ಅಗಲವಾಗಿರುತ್ತೆ. ಯಾಕಂದರೆ ಜಾತ್ರೆ ನಡೆಸೋಕ್ಕೋಸ್ಕರನೇ ಮುಂಚೆಯಿಂದನೂ ಅಂದರೆ ಪಾರಂಪರಿಕವಾಗಿ ಅಲ್ಲಿ ಜಾತ್ರೆ ನಡ್ಕೊಂಬತ್ತಿರೋದ್ರಿಂದನೇ ಭಾಳ ದೊಡ್ಡದಾದ ಒಂದು ರಸ್ತೆ ಇರುತ್ತೆ. ಆ ರಸ್ತೆಯಲ್ಲಿ ತೇರನ್ನ ಎಳೆದು ಜಾತ್ರೆನ ಸಂಭ್ರಮದಿಂದ ಮಾಡ್ತಾರೆ. ಮತ್ತು ಜಾತ್ರೆ ಇತ್ಯಾದಿಯ ಏನೇನು ಆಚರಣೆ ಇರುತ್ತಲ್ಲ ಅದಕ್ಕಾಗಿ ಸ್ವಲ್ಪ ದೊಡ್ಡ ಒಂದು ರಸ್ತೆಯ ಒಂದು ಇರೋದ್ರಿಂದ ಅದಕ್ಕೆ ಮಾಡೋದಕ್ಕೆಲ್ಲ ಅನುಕೂಲ ಕೂಡ ಆಗುತ್ತೆ. ಇದೆ ನೋಡಿ ತೇರು, ಮೊನ್ನೆನ ಒಂದು ತೇರು, ದೊಡ್ಡ ತೇರು ಮತ್ತು ಚಿಕ್ಕ ತೇರು ಎರಡೂ ಎಳೆದಿದ್ದಾರೆ. ಎಳೆದಿಲ್ಲಿ ಆಚೆ ನಿಲ್ಲಿಸಿದ್ದಾರೆ. ಇದು ಬಂದು ನಮ್ಮ ಕೋಡಿಹಳ್ಳಿ ರೇಣುಕಾ ಪರಮೇಶ್ವರಿಯ ಒಂದು ಜಾತ್ರೆ ನಡೆಯೋ ತೇರು ಬೀದಿ. ಮತ್ತು ನಾ ಕಂಡಂತೆ ನಮ್ಮ ಜಾತ್ರೆಯ ಒಂದು ಪಳವಳಿಕೆನೇ ಅಂತಲೇ ಹೇಳ್ಬೋದು ಇದನ್ನು. ಇದೇನು ನಾವು ನೋಡ್ತಾ ಇದ್ದೀವಿ, ಈ ಖಾರಪುರಿ ಅಂಗಡಿ. ಈ ಖಾರಪುರಿ ಮತ್ತು ವಿದ್ಯಾ ಬಗೆಯ ಸ್ವೀಟ್ಸು ಮತ್ತು ಬೆಂಡು ಬೆತ್ತಾಸು ಇವೆಲ್ಲ. ಈಗ ಇದೇ ಒಂದು ಅಂಗಡಿ ನಮ್ಮ ಪಾರಂಪರಿಕವಾಗಿ ಏನೇನು ಮುಂಚೆ ಇಡ್ತಾಯಿದ್ರು ಜಾತ್ರೆಗಳಲ್ಲಿ ಅದು ಕಾಣಸಿಗುವಂಥ ಅಂಗಡಿ ಅಂದರೆ ಇಷ್ಟು ಮಾತ್ರ. ಇನ್ನು ಮಿಕ್ಕಿದ್ದು ಯಾವೂ ನಾವು ಮುಂಚೆ ಎಲ್ಲ ನಿಮಗೆ ಏನು ಬರ್ತಾಯಿತ್ತು ಜಾತ್ರೆ ಕಲಿತಾಗ ಅಂಗಡಿಗಳು ಬರ್ತಾಯಿತ್ತು, ಅವು ನೋಡೋಕ್ಕೆ ಸಿಗ್ತಾಯಿಲ್ಲ. ಈಗ ಇದೇನಿದೆ ಈ ಬೆಂಡು ಬೆತ್ತಾಸು ಮತ್ತು ಇದೇನು ಸ್ವಲ್ಪ ಈ ಜಿಲೇಬಿ ಕರೆದಾಕ್ತಾರೆ, ಅಷ್ಟು ಬಿಟ್ಟರೆ ಇನ್ನು ಬೇರೆವೆಲ್ಲ ನಿಮಗೆ ಸಿಗ್ತಾಯಿಲ್ಲ. ಮತ್ತು ಅದ್ರ ಜೊತೆಗೆ ಈ ಸ್ವಲ್ಪ ಈ ತೆಂಗಿನಕಾಯಿ, ಹಣ್ಣು, ಕಡ್ಡಿ, ಕರ್ಪೂರ, ಹೂವು ಈ ಥರದವು ಮಾತ್ರ ನಿಮಗೆ ಹಿಂದೆಲ್ಲ ಏನು ಅಂಗಡಿ ಇತ್ತಲ್ಲ ಅಷ್ಟು ಈಗ ಆಗ್ತಿರೋ ಅಂಗಡಿಗಳು. ಇದು ಬಿಟ್ಟರೆ ನಮ್ಮ ಮುಂಚೆ ಪಾರಂಪರಿಕವಾಗಿ ಏನೇನು ಅಂಗಡಿಗಳಿದ್ವು ಅವೆಲ್ಲ ಇಲ್ಲ. ಎಲ್ಲನೂ ಕೂಡ ಈ ಥರ ಪ್ಲಾಸ್ಟಿಕ್ ಮಯ, ಎಲ್ಲ ಬರೀ ಪ್ಲಾಸ್ಟಿಕ್ ಆಟಿಕೆಗಳು. ಮತ್ತು ಏನು ಈಗ ಇಲ್ಲಿ ನಾನು ಇನ್ನೊಂದು ಗಮನಿಸಿದ್ದೆ ಏನಂದರೆ, ನಮ್ಮ ನಿಜವಾದ ಹೂವಕ್ಕಿಂತ ಈ ಪ್ಲಾಸ್ಟಿಕ್ ಹೂವು ತೋರಣೆ ಇಲ್ಲಿ ವ್ಯಾಪಾರ ಆಗೋದು ಜಾಸ್ತಿ. ಈಗೆಲ್ಲ ಬರೀ ಪ್ಲಾಸ್ಟಿಕ್ ಮಯವಾಗಿದೆ. ಮುಂಚೆ ಎಲ್ಲ ನಾವೇನು ನೋಡ್ತಾ ಇದ್ವಿ, ಇದೊಂಥರ ಹೆಂಗೆ ನಡೆಯೋದು ಅಂದರೆ ಒಂಥರ ಕೃಷಿ ಮೇಳದ ಲೆಕ್ಕಾಚಾರಕ್ಕೆ ಜಾತ್ರೆಗಳು ನಡೀತಾ ಇದ್ವು.
ಮುಂಚೆ ಎಲ್ಲ ನಿಮಗೆ ಕೃಷಿಗೆ ಸಂಬಂಧಪಟ್ಟಂಥವು ಏನಂದರೆ ಈಗ ಎತ್ತುಗಳು ವ್ಯಾಪಾರಗಳಾಗವು, ಮತ್ತು ಅವ್ರಿಗೆ ಬೇಕಾಗಿದ್ದು ಏನೇನು ಒಂದು ಕಬ್ಬಿಣದ ವಸ್ತುಗಳಿರ್ಬೋದು, ಮತ್ತು ಬುಟ್ಟಿಗಳಿರ್ಬೋದು, ಆ ಥರ ಕರಕುಶಲದ ವಸ್ತುಗಳು ಏನಿದ್ವು ಈಗ, ಮತ್ತು ಈ ಮಣ್ಣಿನ ಮಡಿಕೆಗಳು, ಈ ಥರದ್ದೆಲ್ಲ ರೈತಾಪಿ ವರ್ಗಕ್ಕೆ ಏನು ಬೇಕು ಅದು ದೊರಕ್ತಿತ್ತು ಜಾತ್ರೆಗಳಲ್ಲಿ. ಈಗ ಅವೆಲ್ಲ ಇಲ್ಲವೇ ಇಲ್ಲ. ಈಗೆಲ್ಲ ಏನಿದ್ರು ಸ್ವಲ್ಪ ಮಾಡ್ರನ್ ಜಾತ್ರೆಗಳಾಗಿದ್ದಾವೆ. ಈಗ ಬರೀ ಏನಿದಾವೆ ಈ ಪ್ಲಾಸ್ಟಿಕ್ಕು, ಈ ಬಾಲು, ಈ ಬ್ಯಾಟು, ಬರೀ ಇಂಥವೇ ಸಿಗ್ತವೆ ಹೊರತು ನಮಗೆ ರೈತರದ್ದು ಹಿಂದೆ ಏನು ನಾವು ಜಾತ್ರೆ ಆಚರಿಸ್ತಿದ್ವಲ್ಲ ಆ ಕಳೆ ಇಲ್ದಂಗೆ ಆಗೋಗಿದೆ. ಯಾಕಂದರೆ ಮುಂಚೆ ಎಲ್ಲ ಈ ಜಾತ್ರೆಗೋಸ್ಕರ ಕಾಯರು ನಮ್ಮ ಈ ರೈತರುಗಳು ಏನಾದರೂ ಒಂದು ಪ್ರಮುಖವಾದ ಒಂದು ಖರೀದಿ ಮಾಡಬೇಕು ಅಂದರೆ, ಯಾಕಂದರೆ ಇವರು ಇಲ್ಲೇನೇ ವ್ಯಾಪಾರ ಮಾಡಿದ್ರು ದೇವರ ಸಾಕ್ಷಿ ಇಟ್ಕೊಂಡು ವ್ಯಾಪಾರ ಮಾಡೋರು, ಈ ದನದ್ದಾಗಲಿ ಮತ್ತು ಇನ್ನೊಂದು ಮತ್ತೊಂದು. ಯಾಕಂದರೆ ಮೋಸ ಆಗ್ತಾ ಇರಲಿಲ್ಲ. ಯಾಕಂದರೆ ದೇವ್ರ ಸನ್ನಿಧಾನದಲ್ಲಿ ನಡೀತಿರೋವಂಥ ವ್ಯವಹಾರ ಆಗಿರೋದ್ರಿಂದ ಮೋಸ ಆಗ್ತಿರಲಿಲ್ಲ. ಏನೇ ಆಗಲಿ ಬಿಡಿ, ಕಾಲಘಟ್ಟದಲ್ಲಿ ಒಂಥರ ಏನೇನು ಪರಿವರ್ತನೆಗಳು ಆಗ್ತವೆ ಅದಕ್ಕೆ ನಾವು ಒಕ್ಕೊಂಡು ಹೋಗಲೇಬೇಕಾಗುತ್ತೆ. ಏನೇ ನಮಗೆ ಚೇಂಜ್ ಆದರೂ ಕೂಡ ಮನುಷ್ಯರದು ಒಂದು DNA ಅನ್ನೋದು ಇರುತ್ತಲ್ಲ ಅದು ಚೇಂಜ್ ಆಗಿಲ್ಲ. ನಮಗೆ ಬರೀ ಇದು ಬಂದು ನಮ್ಮದು ವಾಣಿಜ್ಯೀಕರಣದ್ದೇನಿದೆ ಅಷ್ಟು ಮಾತ್ರ ಚೇಂಜಸ್ ಆಗಿದೆ. ಬಟ್ ಆಚರಣೆಗಳು ಮಾತ್ರ ಈಗಲೂ ಕೂಡ ಅದೇ ಥರ ಉಳ್ಕೊಂಬಂದಿದೆ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಮುಂಚೆ ಸ್ವಲ್ಪ ದೇವರು ದರ್ಶನ ಮಾಡಿಕೊಂಡು ಬರೋಣ. ಮತ್ತು ಭಾಳ ಕುತೂಹಲವಾದಂಥ ಒಂದು ಕೆಲವು ಆಚರಣೆಗಳ್ನ ನಾನು ನಿಮಗೆ ಇದರಲ್ಲಿ ಹೇಳ್ತೀನಿ. ಇದು ಬಂದು ನಾವು ಕೊಡಿಯಳ್ಳಿ ರೇಣುಕಾ ಪರಮೇಶ್ವರಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಈ ತುಮಕೂರು ಮತ್ತು ಈ ಸಿರಾ ಅಂದರೆ ತುಮಕೂರು ಜಿಲ್ಲೆಯ ಸಿರಾ ತಾಲೂಕು, ಈ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಗಡಿಯಲ್ಲಿರುವಂಥ ಈ ದೇವಸ್ಥಾನ, ಈ ಭಾಗದಲ್ಲಿ ರೇಣುಕಾ ಪರಮೇಶ್ವರಿ ನಾವೇನು ಎಲ್ಲವ ಅಂತ ಹೇಳ್ತೀವಲ್ಲ, ಈ ದೇವರ ಒಂದು ಪ್ರಮುಖವಾದ ಒಂದು ದೇವಸ್ಥಾನ ಇದೇ ಇರೋದು. ಮತ್ತಿನ್ಯಾವುದು ದೇವಸ್ಥಾನ ಇಲ್ಲ ರೇಣುಕಾ ಪರಮೇಶ್ವರಿಗೆ. ಇದೇ ನಾವು ರೇಣುಕಾ ಪರಮೇಶ್ವರಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಸ್ಥಳೀಯರ ಬಾಯಲ್ಲಿ ಇದನ್ನು ಕೊಡಿಯಳಮ್ಮ ಅಂತ ಕರೀತಾರೆ. ಈ ದೇವಸ್ಥಾನಕ್ಕೆ 3 ದ್ವಾರ ಬಾಗಿಲಿದ್ದಾವೆ. ಆ 3 ಕಲ್ಲು ಕಟ್ಟಡದಲ್ಲಿ ಭಾಳ ಸುಂದರವಾಗಿ ಇತ್ತೀಚೆಗೆ 3 ಬಾಗಿಲೂ ಕಟ್ಟಿದ್ದಾರೆ. ಬಂದ ತಕ್ಷಣ ಈ ಥರ ದೊಡ್ಡ ಒಂದು ಬಯಲಲ್ಲಿ ದೇವಾಲಯ ನಿರ್ಮಾಣ ಆಗಿದೆ. ಇದು ಸಾಕಷ್ಟು ಹಳೆಯ ದೇವಸ್ಥಾನ, ಕಲ್ಲು ಕಟ್ಟಡದಲ್ಲಿನೇ ಈ ದೇವಸ್ಥಾನ ಇದೆ. ಈಗ ನೋಡಿ ಈ ಥರ ಇದೆ. ಒಳಗಡೆ ಹೋಗ್ತಾ ಇದ್ದೀವಿ. ಜಾತ್ರೆಯಲ್ಲೆಲ್ಲ ಸ್ವಲ್ಪ ಆಚರಣೆಗಳು ಈಗ ಶುರುವಾಗಿದೆ. ಮತ್ತು ದೇವಸ್ಥಾನ ಪೂರ್ತಿ ಹೂವಿನಿಂದ ಅಲಂಕೃತಗೊಂಡಿದೆ. ದೇವಸ್ಥಾನದ ದ್ವಾರ ಬಾಗಿಲು ಕೂಡ ಭಾಳ ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಪಡ್ಕೊಂಡು ಬರೋಣ. ಈಗ ಬರ್ತಿದ್ದಂಗೆ ಇಷ್ಟು ದೊಡ್ಡ ಒಂದು ನಿಮಗೆ ಆಲಯ ಸಿಗುತ್ತೆ. ದೇವಸ್ಥಾನದ ಮುಂದೆ ಇರುವಂಥ ಒಂದು ಆಲಯ ಇದು. ಇದನ್ನು ಕೂಡ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಒಳಗಡೆ ದೇವರಿಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ. ಯಾರೋ ಚಿಕ್ಕ ಪೂಜಾರಪ್ಪರು ಮಂಗಳಾರತಿ ಮಾಡ್ತಾ ಇದ್ದಾರೆ ದೇವರಿಗೆ. ಭಾಳ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ. ನೋಡಿ, ಇದು ದೇವಸ್ಥಾನದ ಒಂದು ಗರ್ಭಗುಡಿ. ಇದು ಈ ಗರ್ಭಗುಡಿಯಲ್ಲಿ ಹುತ್ತದ ಮೇಲುಗಡೆ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಿರೋದು. ಅಂದರೆ ಇದೊಂದು ಸ್ವಯಂಭೂ ಆಗಿರುವಂಥ ಒಂದು ದೇವರಿದು. ಕೋಡಿಯಳ್ಳಿ ರೇಣುಕಾ ಪರಮೇಶ್ವರಿಯ ಒಂದು ಮೂಲ ವಿಗ್ರಹ ಒಳಗಡೆ ಇರೋದು. ಇದು ಬಂದು ಉತ್ಸವ ಮೂರ್ತಿ. ನಾನು ಹಿಂದಿನ ವಿಡಿಯೋದಲ್ಲಿ ನಮ್ಮೂರಿಗೆ ಜೋಗ್ ಬಂದಿದ್ದು ಅಂತ ಹೇಳಿದ್ರಲ್ಲ, ಅದನ್ನು ಇದೇ ದೇವ್ರನ್ನ ಕರ್ಕೊಂಬಂದಿದ್ದು. 2 ಮೂರ್ತಿಗಳಿಗೂ ಭಾಳ ಚೆನ್ನಾಗಿರುವಂಥ ಹೂವಿನ ಅಲಂಕಾರ ಮಾಡಿದ್ದಾರೆ. ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಆಚೆ ಕಡೆ ಮರಿ ಪೂಜಾರಪ್ಪಗಳು ಮಂಗಳಾರತಿ ಕೊಡ್ತಾಯಿದ್ರು. ಆ ಮಂಗಳಾರತಿ ತೊಗೊಂಡು ಬರ್ತಾಯಿದ್ದೀವಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು ಪಾಪು. ಮಂಗಳಾರತಿ ಇಟ್ಕೊಂಡು ನಿಂತಿದ್ರು. ಇಲ್ಲಿ ನಾವು ಮಂಗಳಾರತಿ ತೊಗೊಂಡು ಆಚೆ ಹೋಗ್ತಾಯಿದ್ದೀವಿ. ಈಗಿಲ್ಲಿ ನಡೀತಾ ಇರೋದು ಮೊದಲ ಸಿಡಿ ಅಂತ. ಇದು ಬಂದು ಬೆಳಗಿನ ಜಾವ ನಡೆಯುತ್ತೆ. ಭಾಳ ಒಂದು ದೇವಸ್ಥಾನದಿಂದನೇ ಅದೇನು ಆಚರಣೆ ಎಲ್ಲ ಮುಗಿಸ್ಕೊಂಡು ದೇವರ ಸಮೇತ ಉತ್ಸವದಲ್ಲಿ ಬಂದು ಈ ಸಿಡಿ ಬರದಲ್ಲಿ ಪೂಜೆ ಸಲ್ಲಿಸಿ ಈ ಸಿಡಿ ಒಂದು ಆಚರಣೆ ನಡೆಯುತ್ತೆ. ಒಂದು ಪ್ರಮುಖವಾದ ಒಂದು ಆಕರ್ಷಣೆ ಇದು. ಸಾಕಷ್ಟು ಜನ ಈ ಸಿಡಿ ನೋಡೋದಕ್ಕೇ ಸೇರ್ತಾರೆ. ಹಿಂದಗಡೆ ಬಂದು ದೇವರು ಬೆಳ್ಳಿ ಆನೆ ಅಂಬಾರಿಯ ಮೇಲೆ ಬಂದು ನಿಂತಿದೆ. ಒಂದು ಸಿಡಿಯ ಕಾರ್ಯಕ್ರಮ ಈಗ ಮುಗಿದಿದೆ.
ಇದು ಭಾಳ ಒಂದು ಪುರಾತನವಾದ ಮತ್ತು ಅಷ್ಟೇ ವಿಶೇಷತೆ ಇರುವಂಥ ಒಂದು ಆಚರಣೆ. ಇದ್ರ ಬಗ್ಗೆ ಮುಂದೆ ವಿವರಗಳನ್ನು ಕೊಡ್ತೀನಿ, ಬನ್ನಿ ನೋಡೋಣ. ಮೊದಲ ಸಿಡಿ ಮುಗಿದ ನಂತರ ದೇವ್ರನ್ನ ಸಿಡಿಮರದ ಮುಂದೆ ಕುಂಡ್ರಿಸ್ತಾರೆ. ಆವಾಗ ಇಲ್ಲಿ ಸುತ್ತಮುತ್ತ ಗ್ರಾಮಗಳಿಂದ ಬಂದಿರೋವಂಥ ಭಕ್ತಾದಿಗಳು, ಅಂದರೆ ಹೊರಕ್ಕೆ ಹೊತ್ತಿರೋವಂಥ ಭಕ್ತಾದಿಗಳು ಬಂದು ಈ ಥರ ಭಾಳ ವೀರಾವೇಶವಾಗಿ ದೇವ್ರ ಮುಂದೆ ಅವರು ಒಂದು ಕುಣಿತನ ಮಾಡ್ತಾರೆ. ಇದೊಂದು ಪಾರಂಪರಿಕ ಆಚರಣೆ. ಯಾಕಂದರೆ ಮುಂದೆ ಎಲ್ಲ ಸೈನ್ಯಕ್ಕೆ ಒಗ್ಗೂಡಿಸ್ತಿದ್ದಂಥ ಇದೊಂದು ಆಚರಣೆ. ಮುಂಚೆ ಎಲ್ಲ ಸೈನ್ಯಕ್ಕೆ ಯಾರು ಹೋಗಿ ಸೇವೆ ಸಲ್ಲಿಸಬೇಕು ಅಂತ ಇದ್ರಲ್ಲ, ಅವ್ರನ್ನ ಈ ಥರ ಸಿಡಿ ಮರಕ್ಕೆ, ಅಂದರೆ ಮೊದಲು ಬಂದು ಅವರ ಇಷ್ಟ ದೇವತೆ ಏನಿತ್ತು, ಈ ಶಕ್ತಿ ದೇವತೆಗಳು ಅಂತ ಇರುತ್ತಲ್ಲ, ಅದಕ್ಕೆ ಬಂದು ಈ ಥರ ಒಂದು ಆಚರಣೆ ಮಾಡಿ ಆಮೇಲೆ ಅವರು ಸೈನ್ಯಕ್ಕೆ ಹೋಗ್ತಿದ್ದಂಥ ಒಂದು ಪದ್ಧತಿನೇ ಈಗ ಏನಾಗಿದೆ ಅಂತ ಈ ಸಿಡಿ ಪದ್ಧತಿಯಾಗಿ ಉಳ್ಕೊಂಡು ಬಂದಿದೆ. ಯಾಕಂದರೆ ಮುಂಚೆ ಎಲ್ಲ ನಾನು ಗಮನಿಸ್ದಂಗೆ ಈ ಮಧ್ಯ ಕರ್ನಾಟಕ ಮತ್ತು ಮೇಲ್ಭಾಗ ಉತ್ತರ ಕರ್ನಾಟಕದವರೆಗೂ ಈ ಪ್ರಮುಖ ಶಕ್ತಿ ದೇವತೆಗಳು ಏನಿರುತ್ತಲ್ಲ, ಅಂದರೆ ಈಗ ರೇಣುಕಾ ಯಲ್ಲಮ್ಮನ ಭಾಳಷ್ಟು ಒಂದು ರೂಪ ಇದೆ. ಹುಲ್ಗಮ್ಮ ಆಗ್ಬೋದು, ದುರ್ಗಮ್ಮ ಆಗ್ಬೋದು, ಮತ್ತು ನಮ್ಮ ಎಲ್ಲವ್ವ, ಆ ಥರದ್ದೆಲ್ಲ ದೇವರುಗಳಿಗೆ ಎಷ್ಟೊಂದು ಮಾರಿಕಾಂಬ ದೇವಸ್ಥಾನಗಳಲ್ಲಾಗ್ಬೋದು ಈ ಸಿಡಿಯ ಒಂದು ವಿಶೇಷತೆ ಇದೆ. ಮತ್ತು ನಮ್ಮ ಬೆಂಗಳೂರು, ನಮ್ಮ ರಾಜಧಾನಿಯಾದ ಬೆಂಗಳೂರು ಭಾಗದಲ್ಲಿ ಒಂದು ಕರಗ ನಡೆಯುತ್ತಲ್ಲ, ಅಲ್ಲೂ ಕೂಡ ಇದೇ ಥರ ಆಚರಣೆಯಲ್ಲಿ ವೀರಕುಮಾರರು ಸೈನಿಕರಾಗಿ ಕುಣಿತಾರೆ. ಅದು ಇಲ್ಲಿ ನಡೆಯೋದು ದ್ರೌಪದಿ ಈ ದೇವಿ ಕರಗ ಶಕ್ತೋತ್ಸವದಲ್ಲಿ ವೀರಕುಮಾರರು ಸೈನಿಕರಾಗಿ ಕುಣಿದ್ರೆ, ಇಲ್ಲಿ ನಮ್ಮ ರೇಣುಕಾ ಪರಮೇಶ್ವರಿ ಆದಿಶಕ್ತಿಯ ಸನ್ನಿಧಿಯಲ್ಲಿ ಬಂದು ನಮ್ಮ ಸ್ಥಳೀಯ ಗ್ರಾಮದಿಂದ ಬಂದಂಥ ಇವರು ಕೂಡ ಒಂದು ವೀರಕುಮಾರರ ಥರನೇ ಅದೇ ಟಿ ವಿಯಲ್ಲಿ ಮತ್ತು ಅದೇ ಒಂದು ಹುರುಪಿನಲ್ಲಿ ಹೆಜ್ಜೆ ಆಗ್ತಾ ಇರೋದನ್ನ ನಾವು ಗಮನಿಸ್ಬೋದು. ಅದರ ಪ್ರತಿಬಿಂಬ ಆ ದೇವ್ರ ಮೇಲೆ ಬೀಳ್ತಾ ಇದೆ ನೋಡಿ. ಈಗ ನೋಡಿ, ಮೊದಲನೇ ಸಿಡಿ ಬೆಳಗ್ಗೆ ನಡೆದಿದೆ. ಈಗ ಬಂದು ಇದು ನೋಡಿ, ಇದು ಬಂದು ಸಿಡಿಗಂಬ ಅಂತ ಹೇಳ್ತೀವಿ. ಮತ್ತು ಸಿಡಿಗಂಬ ಮತ್ತು ಸಿಡಿ ಬಂಡಿ ಈ ಥರ ಕರೀತಾರೆ ಇದನ್ನು. ಇದಕ್ಕೆ ಆದ ಒಂದು ನಮ್ಮ ಈ ಪ್ರದೇಶವಾರು ಏನೇನು ದೇವರು ಇದ್ದಾವಲ್ಲ, ದೇವತೆಗಳು, ಶಕ್ತಿ ದೇವತೆಗಳು, ಅಲ್ಲೆಲ್ಲ ಕಡೆಯೂ ಕೂಡ ಈ ಆಚರಣೆ ಪ್ರಚಲಿತದಲ್ಲಿ ಇದೆ. ಮತ್ತು ಇದಕ್ಕೆ ಒಂದು ಭಾಳ ವಿಶೇಷತೆ ಇದೆ. ಇಲ್ಲೇನಂದರೆ ನೋಡಿ, ಅಲ್ಲಿ ಒಂದು ಮಗುನ ಸಿಡಿಗಂಬಕ್ಕೆ ಮುಟ್ಟಿಸ್ಕೊಡ್ತಾರೆ. ಆ ಥರ ಒಂದು ಮುಟ್ಟಿಸ್ಕೊಟ್ರೆ ಸಿಡಿಗಂಬ ಮುಟ್ಟಿಸೋದು ಅಂತ ಹೇಳ್ತಾರೆ. ಈ ಮಕ್ಕಳೆಲ್ಲ ಎದುರುಕೊಳ್ಳೋದು ಮತ್ತು ಬೆಚ್ಚ ಬೀಳೋದು ಎಲ್ಲ ಮಾಡ್ತಿರ್ತಾರಲ್ಲ, ಅದು ಕಮ್ಮಿ ಆಗುತ್ತೆ ಅನ್ನೋ ಒಂದು ಜನರ ನಂಬಿಕೆ. ಇಲ್ಲಿ ನೋಡಿ, ಮಕ್ಕಳನ್ನೆಲ್ಲ ಆ ಸಿಡಿಗಂಬಕ್ಕೆ ಮುಟ್ಟಿಸಿ ಕೊಡ್ತಾ ಇದ್ದಾರೆ. ಇದು ನೋಡಿ, ಥೇಟ್ ನಮ್ಮ ಎತ್ತಿನ ಬಂಡಿ ಥರನೇ ಇದೆ. 2 ಚಕ್ರಗಳಿದ್ದಾವೆ. ಮತ್ತು ಒಂದು ಎತ್ತನ್ನು ಹೂಡೋದಕ್ಕೆ ಕೂಡ ಒಂದು ನಗದ ಥರನೂ ಇದೆ. ಮತ್ತು ಸಾಕಷ್ಟು ಜನ ಇಲ್ಲಿ ಸುತ್ತ ಈ ರೈತಾಪಿ ಜನಗಳು ಬಂದು ತಮ್ಮ ಎತ್ತುಗಳನ್ನು, ಈಗ ಸ್ವಲ್ಪ ಅಲ್ಪ ಸಂಖ್ಯೆಯಲ್ಲಿರುವಂಥ ಎತ್ತುಗಳನ್ನು ಈ ಸಿಡಿಮರಕ್ಕೆ ಕಟ್ಟಿ ಎಳೆಸಿದ್ರೆ ಆ ಜಾನುವಾರುಗಳು ಭಾಳ ಚೆನ್ನಾಗಿರ್ತವೆ. ಮತ್ತು ಅವಕ್ಕೇನು ಬರಬೇಕಲ್ಲ ರೋಗ ರುಜಿನ, ಅದೆಲ್ಲ ಬರೋದಿಲ್ಲ, ಸಖತ್ತು ಚೆನ್ನಾಗಿ ವ್ಯವಸಾಯ ಮಾಡ್ತವೆ ಅನ್ನೋದು ಮುಂಚೆಯಿಂದನೂ ಭಾಳ ನಂಬಿಕೆ ಇತ್ತು. ಎಲ್ಲರೂ ಈ ಸುತ್ತಮುತ್ತ ಏನೇನು ಗ್ರಾಮಸ್ಥರಿದ್ರು, ಈ ಜಾತ್ರೆಗೆ ಬರೋ ಭಕ್ತಾದಿಗಳು ಮುಂಚೆ ಎಲ್ಲ ಬಂದು ನಿಮಗೆ ಎತ್ತಿನ ಬಂಡಿಲೇ ಬರೋರು, ಅವರೆಲ್ಲ ತಮ್ಮ ಎತ್ತುಗಳನ್ನು ತಂದು ಈ ಸಿಡಿಗಂಬಕ್ಕೆ ಕಟ್ಟಿ ಅವರು ಸ್ವಲ್ಪ ಈ ಸಿಡಿಗಂಬ ಕೂಡ ಪೂಜೆ ಸಲ್ಲಿಸಿ ತಗೊಂಡೋಗ್ತಾಯಿದ್ರು. ಈಗ ನೋಡಿ, ಆ ನೊಗನ ಎಳಿತಾ ಇದ್ದಾರೆ. ಎಳೆದುಬಿಟ್ಟು ಈ ಎತ್ತುಗಳಿಗೆ ಹೂಡಿ ಅದನ್ನು ಸ್ವಲ್ಪ ದೂರ ಎಳೆಸ್ತಾರೆ. ಈ ಸಿಡಿ ಮರ ಏರ್ತಾರಲ್ಲ ಯಾರಾದರೂ ಬಂದು ಅರ್ಕೆ ಇರೋರು, ಆವಾಗ ಬಂದು ಎತ್ತುಗಳಿಗೆ ಹೂಡಿ ಸ್ವಲ್ಪ ದೂರ ನಡೆಸ್ತಾರೆ. ಈಗ ನೋಡಿ, ಅದಕ್ಕೆ ಎತ್ತಿಗೆ ನಗನ ಹಾಕ್ತಾ ಇದ್ದಾರೆ ನೋಡಿ. ಈಗ ನಮಗೆ ಎತ್ತು ದನಗಳನ್ನೆಲ್ಲ ಸಾಕೋರು ಭಾಳಷ್ಟು ಕಮ್ಮಿ ಆಗಿದ್ದಾರೆ. ಇಲ್ಲವೇ ಇಲ್ಲ ಅಂತ ಹೇಳ್ಬಿಡಿ, ಊರಿಗೊಂದು ಈ 2 ಜೊತೆ ಎತ್ತು ಕೂಡ ಈಗ ಸಿಗ್ತಾ ಇಲ್ಲ ನೋಡಿ. ಈ ಥರ ಸಿಡಿಗಂಬಕ್ಕೆ ಎತ್ತುಗಳನ್ನ ಏರಿಸಿ ಇದನ್ನು ಮುಂದಕ್ಕೆ ಒಂದು ಎಳೆಯುವಂಥ ಒಂದು
ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಈ ಸಿಡಿ ಹರಕೆ ಹೊತ್ತಿರೋರು ಕೂಡ ಈಗ ನೋಡಿ ಬಂದರು. ಈಗ ಅವರು ಹೋಗಿ ದೇವಸ್ಥಾನದಲ್ಲಿ ಇದನ್ನು ಪೂಜೆ ಸಲ್ಲಿಸಿ ಈಗ ನೆಡ್ಕೊಂಡು ಬರ್ತಾಯಿದ್ದಾರೆ. ಈಗ ಒಂದು ಈ ಸಿಡಿಗಂಬಕ್ಕೆ ಬಂದ ತಕ್ಷಣ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಈ ಸಿಡಿಗಂಬನ ಏರಿಸ್ತಾರೆ. ಈಗ ನೋಡಿ ಈ ಥರ ಬಂದು ಸಾಕಷ್ಟು ವಾದ್ಯಗಳೊಂದಿಗೆ ಮತ್ತು ಎಲ್ಲ ಬಂದು ಈಗ ಸಿಡಿಮರಕ್ಕೆ ಈಗ ಕಟ್ತಾರೆ. ಈಗ ಸಿಡಿಮರನ್ನು ಕೂಡ ಎತ್ತನ್ನು ಏರಿಸಿ ಸಿದ್ಧವಾಗಿದ್ದಾರೆ. ಈಗ ಬಂದು ಅದೇನಿದೆ ಸಿಡಿಗಂಬಕ್ಕೆ ಕಟ್ಟಿ ಇದನ್ನು ಮೇಲಕ್ಕೆ ಎತ್ತುತ್ತಾರೆ. ಅಲ್ಲಿ ಅವರ ಒಂದು ಹರಕೆಗಳು ಒಂದು ಫಲಿಸ್ತವೆ ಅನ್ನೋ ಒಂದು ಮೂರ್ತ ಕಟ್ರಿ ಇದರ ಮತ್ತು ಇಲ್ಲಿ ಬಂದಿರೋ ಎತ್ತು ಹೆಂಗೆ ಅಂದರೆ ಈ ಸಿಡಿಮರ ಹೇಗೆ ಹೇಳ್ತಾವೋ ಅದ್ರ ಪ್ರಕಾರ ಆ ಎತ್ತಿನ ಒಂದು ಸ್ಟ್ರೆಂತ್ ಗೊತ್ತಾಗೋದು, ಅದು ಕೂಡ ಒಂದು ಮಾನದಂಡ ಆಗಿ ಕೆಲಸ ಮಾಡ್ತಾ ಇದ್ದ. ಜಾತ್ರೆಯಲ್ಲಿ ಸಿಡಿ ಆಚರಣೆ ಮುಗಿದ ತಕ್ಷಣ ಒಂದು ಪ್ರಮುಖವಾದ ಒಂದು ಆಚರಣೆ ಶುರುವಾಗುತ್ತೆ. ಅದು ಬಂದು ಅಗ್ನಿಗೊಂಡ ಅಂತ. ಇಲ್ಲೇನು ಮಾಡ್ತಾರೆ, ಒಂದು ಕೊಂಡ ನಿರ್ಮಾಣ ಮಾಡ್ತಾರೆ. ಬಹಳ ದೊಡ್ಡದಾದ ಅಂತ ಒಂದು ಕೊಂಡವನ್ನು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ಭಕ್ತಾದಿಗಳು ಹರಕೆ ಹೊತ್ಕೊಂಡ್ಬಂದು ಧೂಪ ಪ್ರಮುಖವಾಗಿ ಹಾಕ್ತಾರೆ. ಅದ್ರ ಜೊತೆಗೆ ಈ ಕಡೆ ರೈತರು ಏನು ಬೆಳೀತಾರೆ, ಈ ಕಡಲೆಕಾಯಿ ಆಗ್ಬೋದು, ಈ ಕೊಬ್ಬರಿ ಆಗ್ಬೋದು, ಮತ್ತು ಅವರೇನು ಸ್ವಲ್ಪ ಕಾಳುಗಳು ಬೆಳೀತಾರಲ್ಲ ಅದನ್ನು ಕೂಡ ಇಲ್ಲಿ ಬಂದು ಅಗ್ನಿಗೊಂಡದಲ್ಲಿ ಅರ್ಪಣೆ ಮಾಡ್ತಾರೆ. ಇದು ಸಾಕಷ್ಟು ಜನ ಇದು ಆಕರ್ಷಣೆ ಮಾಡುತ್ತೆ. ಈ ಆಚರಣೆ ಒಂದು ಸಾವಿರಾರು ಮತ್ತು ಲಕ್ಷಾಂತರ ಜನ ಬಂದು ಇದರಲ್ಲಿ ಪಾಲ್ಗೊಳ್ತಾರೆ. ಇಡೀ ರಾತ್ರಿ ಈ ಅಗ್ನಿಗೊಂಡ ಕಾರ್ಯಕ್ರಮ ನಡೆಯುತ್ತೆ. ಸಾಕಷ್ಟು ಇಲ್ಲಿ ವಿಶೇಷವಾದ ಬಸ್ ವ್ಯವಸ್ಥೆ ಕೂಡ ಸಿರಾ ಮತ್ತು ಹಿರಿಯೂರಿಂದ ಈ ಆಚರಣೆಗೋಸ್ಕರ ರಾತ್ರಿ ಪೂರ್ತಿ ಓಡಾಡ್ತವೆ ಬಸ್ಗಳು ಸಿರಾ ಮತ್ತು ಹಿರಿಯೂರಿಂದ. ಮತ್ತು ಇದರಲ್ಲಿ ನಂದೊಂದು ಏನಂದರೆ, ಇಲ್ಲಿ ಸ್ವಲ್ಪ ಪ್ಲ್ಯಾಸ್ಟಿಕ್ ಬಳಕೆ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ಲ್ಯಾಸ್ಟಿಕ್ ಬಳಕೆ ಆಗ್ತಾಯಿದೆ. ಈ ನಮ್ಮ ಈ ವರ್ತಕರಿರ್ಬೋದು, ಅವರ ಒಂದು ಲಾಭದ ಆಸೆಗೆ ಒಂದು ಕಳಪೆ ಗುಣಮಟ್ಟದ ಧೂಪನೂ ಕೂಡ ಮಾರಾಟ ಮಾಡ್ತಾರೆ. ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು ಒಂದು ಕಳಪೆ ಗುಣಮಟ್ಟದ ಒಂದು ಸಾಂಬ್ರಾಣಿ ಕೊಡ್ತಾರೆ. ಅದು ಪೂರ್ತಿ ಬರ್ನ್ ಆಗಲ್ಲ. ಈಗ ನಾವು ನೋಡ್ದಂಗೆ ಸಾಂಬ್ರಾಣಿ ಬೆಂಕಿಗೆ ಹಾಕ್ಬಿಟ್ರೆ ಫುಲ್ ಬರ್ನ್ ಆಗೋಗುತ್ತೆ. ಇವರು ಕೊಡೋ ಅಂಥ ಸಾಂಬ್ರಾಣಿ ಅದೊಂಥರ ವ್ಯಾಕ್ಸ್ ಥರ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಮೇಣ ಮಿಕ್ಸ್ ಮಾಡಿರ್ತಾರೆ, ಏನೋ ಗೊತ್ತಿಲ್ಲ. ಒಂಥರ ವ್ಯಾಕ್ಸ್ ಥರ ಮಾಡಿಬಿಟ್ಟು ಅಂಟಾಗುತ್ತೆ ಹೊರತು ಅದು ಪೂರ್ತಿ ಬರ್ನ್ ಆಗೋಗಲ್ಲ. ಇಲ್ಲೇನಾಗುತ್ತೆ, ನಮ್ಮ ಈ ಆದಿಶಕ್ತಿ ರೇಣುಕಾ ಪರಮೇಶ್ವರಿ ಭಾಳ ಹಳೇ ದೇವರು ಮತ್ತು ಪರಿಶುದ್ಧವಾದ ಒಂದು ಭೂಮಿನ ನೋಡಿರುವಂಥ ಒಂದು ದೇವತೆ. ಈ ದೇವರಿಗೆಲ್ಲ ನಾವು ಬಂದು ಈ ಪ್ಲ್ಯಾಸ್ಟಿಕ್ಕು, ಕಸ ಕಡ್ಡಿ ಈ ಥರದ್ದೆಲ್ಲ ಹಾಕ್ಬಿಟ್ಟು ನಾವೇನು ಅದನ್ನು ಭಕ್ತಿ ಸಮರ್ಪಣೆ ಮಾಡಬೇಕು ಅಂತ ಬಂದಿರ್ತೀವಲ್ಲ, ಅದು ಒಂಥರ ಇದಾಗುತ್ತೆ, ಒಂದು ಕಳಪೆ ಗುಣಮಟ್ಟದ ಒಂದು ಭಕ್ತಿ ತೋರಿಸ್ದಂಗೆ ಆಗುತ್ತೆ. ಮತ್ತು ನೋಡಿ, ಹೊಗೆನೂ ಕೂಡ ಸಾಕಷ್ಟು ಕೆಟ್ಟ ಹೊಗೆ ಬರುತ್ತೆ ಆ ಅಗ್ನಿಗೊಂಡ ಇಂದ. ನಾವು ಈಗ ದೇವರ ಆಚರಣೆನ ಭಾಳ ಒಂದು ಪರಿಶುದ್ಧವಾದ ಒಂದು ಆಚರಣೆಯನ್ನು
ಮಾಡಬೇಕು ಹೊರತು ಈ ಥರ ಮಾಡೋಕ್ಕೆ ಹೋಗ್ಬಾರ್ದು, ಪ್ಲಾಸ್ಟಿಕ್ಕೆಲ್ಲ ಹಾಕೋಕ್ಕೆ ಹೋಗಬಾರ್ದು. ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಇದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅವರು ಯಾವ ಥರ ಸಾಂಬ್ರಾಣಿ ಕೊಡ್ತಾಯಿದ್ದಾರೆ ಮತ್ತು ಯಾವ ರೀತಿ ಕೊಡ್ತಾಯಿದ್ದಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಮಂಡಳಿ ಸ್ವಲ್ಪ ಸುಧಾರಣೆ ಹೊಂದಿಸಿದ್ರೆ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ದೇವರಿಗೆ ನಮ್ಮ ಒಂದು ಪರಿಶುದ್ಧವಾದ ಮನಸ್ಪೂರ್ವಕವಾದ ಒಂದು ಪೂಜೆನೇ ಸಲ್ಲಿಸಬೇಕೇ ಹೊರತು ಈ ಥರ ಪ್ಲಾಸ್ಟಿಕ್ಕು ಅದನ್ನೆಲ್ಲ ಹಾಕಿ ಇದನ್ನು ಮಾಡಬಾರ್ದು ಅನ್ನೋದೇ ನಮ್ಮ ಒಂದು ಕಳಕಳಿಯ ಮನವಿಯಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೋಬೇಕು, ಜನನೂ ಎಚ್ಚೆತ್ಕೋಬೇಕು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿನೂ ಕೂಡ ಎಚ್ಚೆತ್ಕೊಂಡ್ಬಂದು ಇದನ್ನು ನಿಯಂತ್ರಣ ಮಾಡಬೇಕಾಗಿ ಒಂದು ವಿನಂತಿ. ಅಗ್ನಿಗೊಂಡ ಆಗಿದ್ದು ಬೆಳಗಿನ ಜಾವ ದೇವರು ಬಣ್ಣದ ಆನೆಯ ಅಂಬಾರಿಯ ಮೇಲೆ ಮೆರವಣಿಗೆ ಬರುತ್ತೆ. ಬಂದು ಸಿಡಿಮರದಲ್ಲಿ ಪ್ರತಿಷ್ಠಾಪನೆ ಆಗಿ ಸ್ವಲ್ಪ ಅಂದರೆ ಆವತ್ತೇನು ಮಾಡ್ತಾರೆ, ಈ ಹಿಂದಿನ ದಿವಸ ಸಿಡಿ ಆಡಿರೋರು ದೇವ್ರ ಮುಂದೆ ಕುಣಿತ ಹಾಕ್ತಾಯಿದ್ರು. ಈಗ ಗ್ರಾಮಸ್ಥರು ದೇವ್ರ ಮುಂದೆ ಕುಣಿತ ಹಾಕ್ತಾಯಿರ್ತಾರೆ. ಅಲ್ಲಿ ಕುಣಿತ ಹಾಕ್ಕೊಂಡು ಅಗ್ನಿಗೊಂಡದ ಹತ್ರ ದೇವ್ರನ್ನ ಉತ್ಸವದಲ್ಲಿ, ಬಣ್ಣದ ಆನೆಯ ಅಂಬಾರಿಯ ಉತ್ಸವದಲ್ಲಿ ಕರ್ಕೊಂಡು ಹೋಗ್ತಾರೆ. ಬನ್ನಿ, ಅಲ್ಲೊಂದು ಪ್ರಮುಖವಾದ ಒಂದು ಆಚರಣೆ ನಡೆಯುತ್ತೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ದೇವ್ರು ಬಂದು ಬಣ್ಣದ ಆನೆಯ ಅಂಬಾರಿಯ ಮೇಲೆ ಬರ್ತಾ ಇದೆ. ಅಗ್ನಿಗೊಂಡದ ಕಡೆ ಈಗ ದೇವ್ರು ಹೊರಟಿದೆ. ಗ್ರಾಮಸ್ಥರೆಲ್ಲ ಮೆರವಣಿಗೆಯಲ್ಲಿ ದೇವ್ರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈಗ ದೇವ್ರು ಬಂದು ಅಗ್ನಿಗೊಂಡದ ಮುಂದೆ ಪ್ರತಿಷ್ಠಾಪನೆ ಆಯಿತು. ಈಗ ಮುಂದಿನ ಒಂದು ಕಾರ್ಯಕ್ರಮವಾಗಿ ನಡೆಯುತ್ತೆ. ಬನ್ನಿ ತೋರಿಸ್ತೀನಿ ಅದೇನಾಗುತ್ತೆ ಅಂತ. ಕುರಿ ಕುರಿಯ ಚಂದ, ಕುರಿಯ ಟಗಾಡ ಮರಿ ಚಂದ, ಕುಣಿತಾವೆ ಬಲು ಚಂದ, ಕುಣಿತಾವೆ ಬಲು ಚಂದ, ಕೋಗಳ ಮುನ ಕುಣಿತಾವೆ ಬಲು ಚಂದ.
ಏನೇ ಕುಡಿಯಕ್ಕೆ ಮಕ್ಕಳನ್ನ ಮುಡ್ಕೊಂಡು ದೇವ್ರ ಹಾಕೊಂಡು ಸಾಕೆ. ಈಗ ನಡೀತಾ ಇರೋದು ಒಂದು ಭಾಳ ಪ್ರಮುಖವಾದ ಒಂದು ಆಚರಣೆ. ಈ ಜಾತ್ರೆಯ ಒಂದು ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಅಂದರೆ ಒಂದು ಪ್ರಮುಖ ಆಚರಣೆಗಳಲ್ಲಿ ಒಂದು ಅಂತಿಮ ಘಟ್ಟ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ನಾವು ಏನು ಅಗ್ನಿಗೊಂಡ ಅಂತ ನಾವು ಮಾಡಿರ್ತೀವಲ್ಲ, ನಾವು ನಮ್ಮ ಧೂಪದ ರೂಪದಲ್ಲೋ ನಾವು ಇನ್ನೊಂದು ವಸ್ತುವಿನ ರೂಪದಲ್ಲೋ ಅಗ್ನಿಗೊಂಡಕ್ಕೆ ನಮ್ಮ ಹರಕೆಯನ್ನು ಏನು ಸಲ್ಲಿಸಿರ್ತೀವಲ್ಲ, ಆ ಅಗ್ನಿಗೊಂಡದಿಂದ ಕೆಂಡನ ತೆಗೆದ್ಬಿಟ್ಟು ದೇವಿ ಮಡ್ಲಿಗೆ ಕಟ್ಟುತ್ತಾರೆ. ಅಂದರೆ ಇದು ಇಂಡೈರೆಕ್ಟಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳು ಮತ್ತು ನಮ್ಮ ಏನು ದುಃಖ ದುಮ್ಮಾನಗಳು ಏನಿರ್ತವೋ ಅದನ್ನು ತಾಯಿ ಮಡ್ಲಿಗೆ ಕಟ್ಕೊಂಡು ಹೋಗುವಂಥ ಒಂದು ಆಚರಣೆ ಇದು. ಇದು ಭಾಳ ಒಂದು ಪ್ರಮುಖವಾದ ಘಟ್ಟ. ಈ ಮಡ್ಲಿಗೆ ಕೆಂಡ ಕಟ್ಕೊಂಡು ರೇಣುಕಾ ಪರಮೇಶ್ವರಿ ಅದೇ ಕೊಂಡದಲ್ಲಿ ಹಾದು ದೇವಸ್ಥಾನವನ್ನು ಪ್ರವೇಶ ಮಾಡ್ತಾರೆ. ಇದೇನಿದೆ ಈ ಮಡ್ಲಿಗೆ ಕೆಂಡ ಕಟ್ಟುವಂಥ ಒಂದು ಆಚರಣೆ ಇದೆಯಲ್ಲ, ಈ ದೇವಸ್ಥಾನದ ಒಂದು ಭಾಳವಾದ ಒಂದು ಪ್ರಮುಖವಾದ ಘಟ್ಟ ಇದು. ಇದು ಇಂಡಿಕೇಶನ್ ಏನಂದರೆ ನಮ್ಮ ನೋವು ನಲಿವು ಎಲ್ಲನೂ ಕೂಡ ಆ ತಾಯಿ ಮಡ್ಲಿಗೆ ಹಾಕಿರುವಂಥ ಒಂದು ಇಂಡಿಕೇಶನಲ್ಲಿ ರೇಣುಕಾ ಪರಮೇಶ್ವರಿ ಈಗ ಕೊಂಡ ಹಾದು ದೇವಸ್ಥಾನದೊಳಗಡೆ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ. ಸರಿಯಾಗಿ ಸೂರ್ಯೋದಯ ಆಗುವಂಥ ಸಮಯದಲ್ಲೇ ಅಗ್ನಿಗೊಂಡನ ಒಂದು ಸುತ್ತು ಪ್ರದಕ್ಷಿಣೆ ಮಾಡಿ ದೇವರು ಈಗ ಕೊಂಡನ ಪ್ರವೇಶ ಮಾಡ್ತಾ ಇದ್ದಾರೆ. ಅದ ನಂತರ ಮೊದಲು ದೇವರು ಕೊಂಡ ಪ್ರವೇಶ ಆದ ನಂತರ ಭಕ್ತಾದಿಗಳು ಕೂಡ ಕೊಂಡ ಹಾಯ್ದು ಅವರ ಭಕ್ತಿಯನ್ನು ಸಮರ್ಪಣೆ ಮಾಡ್ಕೊತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಭಕ್ತಲ್ಲಿ ಸೂರ್ಯ ದೇವರು ಮೆರವಣಿಗೆಯಲ್ಲಿ ಬರ್ತಾ ಇದೆ ಕೊಂಡ ಪ್ರವೇಶ ಮಾಡಲು. ಭಾಳ ಒಂಥರ ಧನ್ಯತಾ ಭಾವದಿಂದ ನೋಡಿ, ಸೂರ್ಯನ ಪಕ್ಕದಲ್ಲೇ ದೇವರು ಬಂದು ಎಷ್ಟು ಅದ್ಭುತವಾಗಿದೆ ಈ ಚಿತ್ರ, ಸೂಪರ್ ಆಗಿದೆ. ದೇವರು ಅಗ್ನಿಗೊಂಡ ಪ್ರವೇಶ ಮಾಡಿದ ತಕ್ಷಣ ಬಂದಿಲ್ಲಿ ಒಂದು ಮಜ್ಜನ ಬಾವಿ ಅಂತ ಇದೆ. ಆ ಮಜ್ಜನ ಬಾವಿಯಲ್ಲಿ ಗಂಗಮ್ಮನ ಮಾಡಿಕೊಂಡು ಈಗ ದೇವಸ್ಥಾನವನ್ನು ಪ್ರವೇಶ ಮಾಡಲು ಹೋಗ್ತಾ ಇದೆ. ನೋಡಿ, ಆನೆ ಮೇಲೆ ಅಂಬಾರಿ ಮೇಲೆ ದೇವಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ.
ಈಗ ದೇವರು ಎಲ್ಲ ಆಚರಣೆಗಳನ್ನ ಮುಗಿಸ್ಕೊಂಡು ದೇವಸ್ಥಾನದ ಮುಂದೆ ಬಂದು ಪ್ರತಿಷ್ಠಾಪನೆ ಆಗುತ್ತೆ. ಇದ ನಂತರ ಇನ್ನು ಮುಂದಿನ ಕಾರ್ಯಕ್ರಮ ಮುಂದುವರ್ಕೊಂಡು ಹೋಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಾನು ಆದಷ್ಟು ಈ ಜಾತ್ರೆಯಲ್ಲಿ ಪ್ರಮುಖವಾದ ಕಾರ್ಯಕ್ರಮಗಳನ್ನು ನಿಮಗೆ ಮುಂದೆ ಇಡಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಏನಾದರೂ ಇದರಲ್ಲಿ ಲೋಪದೋಷಗಳು ಕಂಡು ಬಂದಲ್ಲಿ ಒಂದು ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.